ಕಪಲ್ ಫ್ರೆಂಡ್ಲಿ. ರೀಸೆಂಟ್ ಟೈಮ್ನಲ್ಲಿ ನಾನು ಎಷ್ಟೋ ಲವ್ ಸ್ಟೋರಿ ಸಿನಿಮಾಗಳನ್ನು ನೋಡಿದ್ದೀನಿ. ಆದರೆ ಈ ಸಿನಿಮಾ ಮಾಡಿದ ರೀತಿ ಬೇರೆ ಯಾವ ಸಿನಿಮಾನೂ ಕೂಡ ಇಷ್ಟು ಎಮೋಷ್ನಲ್ ಆಗಿ ಮಾಡಿರಲಿಲ್ಲ. ಯಾಕಂದರೆ ಆಲ್ಮೋಸ್ಟ್ ಕ್ಲೈಮ್ಯಾಕ್ಸಲ್ಲಿ ಕಣ್ಣೀರು ತರಿಸ್ಬಿಟ್ಟಿದ್ರು. ನೀವೇನಾದರೂ ಲವ್ ಸ್ಟೋರಿ ಸಿನಿಮಾಗಳನ್ನು ಇಷ್ಟಪಡೋರಾಗಿದ್ದರೆ ಹಾಗಾದರೆ ಈ ಸಿನಿಮಾನ ನೀವು ನೋಡಲೇಬೇಕು ಅಂತೀನಿ. ಆ್ಯಂಡ್ ಈ ಸಿನಿಮಾ ಈಗ ಅಮೆಝಾನ್ ಪ್ರೈಮ್ನಲ್ಲಿ ಸ್ಟ್ರೀಮ್ ಆಗ್ತಿದೆ ವಿತ್ ತಮಿಳ್ ಆ್ಯಂಡ್ ತೆಲುಗು ಲ್ಯಾಂಗ್ವೇಜಲ್ಲಿ. ಸದ್ಯಕ್ಕೆ ಕನ್ನಡದಲ್ಲಿ ಅವೈಲೇಬಲ್ ಇಲ್ಲ, ಮುಂದೆ ಕನ್ನಡದಲ್ಲೂ ಸಹ ಬರಬಹುದು. ಇನ್ನು ಸಿನಿಮಾದ ಒನ್ಲೈನ್ ಸ್ಟೋರಿ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋ ಆದ ಶಿವ ಒಬ್ಬ ಇಂಟೀರಿಯರ್ ಡಿಸೈನರ್ ಆಗಿರ್ತಾನೆ. ಇವನು ತನ್ನ ವರ್ಕ್ಗೋಸ್ಕರ ಚೆನ್ನೈಗೆ ಬಂದಿರ್ತಾನೆ. ಆ್ಯಂಡ್ ಇನ್ನೊಂದು ಕಡೆ ಆದ ಮಿತ್ರ ಜಾಬ್ಗೋಸ್ಕರ ಚೆನ್ನೈಗೆ ಬಂದಿರ್ತಾಳೆ. ಸೊ ಮುಂದೆ ಇವರಿಬ್ಬರು ಅಲ್ಲಿ ಒಂದು ಬೈಕ್ ಇನ್ಸಿಡೆಂಟ್ನಿಂದ ಇಬ್ಬರು ಹೇಗೆ ಮೀಟ್ ಆಗ್ತರು, ಸೊ ಮುಂದೆ ಇವರಿಬ್ಬರು ಅಲ್ಲಿ ನಡೆಯುವ ಒಂದು ಬೈಕ್ ಇನ್ಸಿಡೆಂಟ್ನಿಂದ ಇವರು ಹೇಗೆ ಮೀಟ್ ಆದರು, ಕೊನೆಗೆ ಇವರಿಬ್ಬರು ಒಂದೇ ರೂಮ್ನ ಶೇರ್ ಮಾಡ್ಕೊಳ್ಳೋ ಪರಿಸ್ಥಿತಿ ಯಾಕೆ ಬಂತು, ಇದರಿಂದಾಗಿ ಶಿವನ ಲೈಫ್ನಲ್ಲಿ ಮಿತ್ರ ಬಂದ ನಂತರ ಅವನ ಲೈಫ್ನಲ್ಲಿ ಏನೆಲ್ಲ ಚೇಂಜಸ್ ಆಯಿತು ಅನ್ನೋದನ್ನು ನೀವು ಸಿನಿಮಾ ನೋಡೇ ತಿಳ್ಕೊಬೇಕು. ಆ್ಯಕ್ಚುಲಿ ಸಿನಿಮಾದಲ್ಲಿ ನನಗೆ ಇಷ್ಟ ಆಗಿದ್ದು ಇದರ ಫಸ್ಟ್ ಹಾಫ್ ಹೇಗಿತ್ತು ಅಂದರೆ, ಸಿನಿಮಾದಲ್ಲಿ ಬರುವಂಥ ಆ ಶಿವ ಹಾಗೆ ಮಿತ್ರ ಕ್ಯಾರೆಕ್ಟರ್ನ ಎಷ್ಟು ಬ್ಯೂಟಿಫುಲ್ ಹಾಗೆ ಕ್ಯೂಟಾಗಿ ತೋರಿಸಿದ್ದಾರೆ ಅಂದರೆ, ಆ ಕ್ಯಾರೆಕ್ಟರ್ಸ್ನ ನಾವು ಇಲ್ಲೇ ಎಲ್ಲೋ ರಿಯಲ್ ಆಗಿ ನೋಡ್ತಿದ್ದೀವೇನೋ ಅಂತ ಅನಿಸ್ಬಿಡುತ್ತೆ. ಅಷ್ಟು ಬ್ಯೂಟಿಫುಲ್ ಆಗಿ ಆ ಕ್ಯಾರೆಕ್ಟರ್ಸ್ಗಳನ್ನು ಬರ್ಕೊಂಡು ತುಂಬ ಚೆನ್ನಾಗಿ ಪ್ರೆಸೆಂಟ್ ಮಾಡಿದ್ದಾರೆ. ಹಾಗೆ ಸಿನಿಮಾದಲ್ಲಿ ಇವರಿಬ್ಬರ ನಡುವೆ ಬರುವಂಥ ಲವ್ ಸೀನ್ಸ್ಗಳನ್ನು ತುಂಬ ಫ್ರೆಶ್ ಆಗಿ ಬರ್ಕೊಂಡಿದ್ದಾರೆ. ಆ್ಯಂಡ್ ಆ ಸೀನ್ಸ್ಗಳು ನನಗೆ ತುಂಬ ಅಂದರೆ ತುಂಬ ಚೆನ್ನಾಗಿ ವರ್ಕ್ ಆಯಿತು ಅನ್ನೋದಕ್ಕಿಂತ ತುಂಬ ಚೆನ್ನಾಗಿ ಕನೆಕ್ಟ್ ಆಯಿತು. ಸಿನಿಮಾದಲ್ಲಿ ಕೆಲವೊಂದು ಲವ್ ಸೀನ್ಸ್ಗಳಿದ್ದಾವೆ, ಅವುಗಳನ್ನು ನೋಡ್ತಾ ಹಾಗೆ ಕಳೆದೋಗ್ಬಿಡ್ತೀರಾ, ಅಷ್ಟು ಬ್ಯೂಟಿಫುಲ್ ಆಗಿದ್ದಾವೆ ಆ ಲವ್ ಸೀನ್ಸ್ಗಳು. ಲೈಕ್ ಫೋನಲ್ಲಿ ಮಾತಾಡೋ ಸೀನ್ ಆಗಿರ್ಬೋದು, ಹಾಗೆ ಬಸ್ನಲ್ಲಿ ಬರುವಂಥ ಸೀಕ್ವೆನ್ಸಸ್ಗಳಾಗಿರ್ಬೋದು, ಆ್ಯಂಡ್ ಕಾಫಿ ಶಾಪ್ನಲ್ಲಿ ನಡೆಯುವಂಥ ಕಾನ್ವರ್ಸೇಷನ್ ಆಗಿರ್ಬೋದು. ಒಂಥರ ನೋಡುವಾಗ ಫ್ರೆಶ್ ಫೀಲ್ ಕೊಡೋದಲ್ಲದೆ ಒಂಥರ ಡಿಫ್ರೆಂಟ್ ಫೀಲ್ ಸಿಗುತ್ತೆ ಸಿನಿಮಾದಲ್ಲಿ. ನಾನಂತೂ ಸಿನಿಮಾದಲ್ಲಿ ಈ ಸೀನ್ಸ್ಗಳು ಬಂದಾಗೆಲ್ಲ ತುಂಬ ಎಂಜಾಯ್ ಮಾಡಿದೆ ಕಣ್ರಿ. ಸೊ ಇದೇ ಥರ ಹೇಳ್ತಾ ಹೋದರೆ ಸಿನಿಮಾದಲ್ಲಿ ತುಂಬಾ ಸೀನ್ಸ್ಗಳು ಇದ್ದಾವೆ. ಸೊ ಈ ಟಾಪಿಕ್ನ ಇಲ್ಲಿಗೆ ಬಿಟ್ಬಿಡೋಣ. ಇನ್ನು ಸಿನಿಮಾದ ಫಸ್ಟ್ ಹಾಫ್ ಒಂದು ಕತೆ ಆದರೆ, ಇನ್ನು ಸಿನಿಮಾದ ಸೆಕೆಂಡ್ ಹಾಫ್ ಮಾತ್ರ ಇನ್ನೊಂದು ಕತೆ. ಫುಲ್ ಎಮೋಷ್ನಲ್ ಆಗಿ ಮಾಡಿಬಿಡ್ತಾರೆ. ನಿಜವಾಗ್ಲೂ ಹೇಳ್ತೀನಿ, ನಾನಂತೂ ಇದನ್ನು ಎಕ್ಸ್ಪೆಕ್ಟೇ ಮಾಡಿರಲಿಲ್ಲ ಸಿನಿಮಾನ ಇಷ್ಟು ಎಮೋಷ್ನಲ್ ಆಗಿ ಎಂಡ್ ಮಾಡ್ತಾರೆ ಅಂತ. ಸಿನಿಮಾದ ಫಸ್ಟ್ ಹಾಫ್ನಲ್ಲಿ ಎಷ್ಟು ಎಂಜಾಯ್ ಮಾಡ್ತಿರೋ, ಸಿನಿಮಾದ ಸೆಕೆಂಡ್ ಹಾಫ್ನಲ್ಲಿ ಅಷ್ಟೇ ಎಮೋಷ್ನಲ್ ಆಗಿ ಮಾಡಿಬಿಡುತ್ತೆ ಸಿನಿಮಾ. ಸೊ ಅರ್ಥ ಮಾಡ್ಕೊಳ್ಳಿ ಸಿನಿಮಾದ ಕ್ಲೈಮ್ಯಾಕ್ಸ್ ಎಷ್ಟು ಎಮೋಷ್ನಲ್ ಆಗಿ ಇರುತ್ತೆ ಅಂತ. ಇನ್ನು ಸಿನಿಮಾದ ಪರ್ಫಾರ್ಮೆನ್ಸ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದ ಹೀರೋಯಿನ್ನ ಪರ್ಫಾರ್ಮೆನ್ಸ್ ಮಾತ್ರ ನೆಕ್ಸ್ಟ್ ಲೆವೆಲ್ ಅಂತೀನಿ. ತುಂಬ ಕ್ಯೂಟ್ ಆಗಿತ್ತು, ಲಿಟ್ರಲಿ ಐ ಲವ್ಡ್ ಇಟ್. ಪರ್ಫಾರ್ಮೆನ್ಸ್ ಕಂಡ್ರಪ್ಪ ತುಂಬ ಚೆನ್ನಾಗಿತ್ತು. ಇನ್ನು ಸಿನಿಮಾದಲ್ಲಿ ಇರುವಂಥ ಹೀರೋ ಕ್ಯಾರೆಕ್ಟರ್ನ ಪ್ಲೇ ಮಾಡಿರೋ ಆ್ಯಕ್ಟರ್ ಪರ್ಫಾರ್ಮೆನ್ಸ್ ಕೂಡ ತುಂಬ ಚೆನ್ನಾಗಿತ್ತು. ತುಂಬ ನ್ಯಾಚುರಲ್ ಆಗಿ ಆ್ಯಕ್ಟ್ ಮಾಡಿದ್ದಾರೆ ಅನ್ಬಹುದು. ಇನ್ನು ಸಿನಿಮಾದಲ್ಲಿ ಇರುವಂಥ ಸಾಂಗ್ಸ್ಗಳಾಗಿರ್ಬೋದು, ಬ್ಯಾಕ್ಗ್ರೌಂಡ್ ಸ್ಕೋರ್ ಆಗಿರ್ಬೋದು, ತುಂಬ ಬ್ಯೂಟಿಫುಲ್ ಆಗಿತ್ತು. ಒಂಥರ ಫ್ರೆಶ್ ಫೀಲ್ ಕೊಡ್ತಿದ್ವು ಅಂತೀನಿ. ಇನ್ನು ಸಿನಿಮಾದ ನೆಗೆಟಿವ್ ವಿಷಯಕ್ಕೆ ಬರೋದಾದರೆ, ಸಿನಿಮಾದಲ್ಲಿ ಅಂಥ ಮೇಜರ್ ಆಗಿ ಏನು ನೆಗೆಟಿವ್ ಅಂತ ಕಾಣಿಸ್ಲಿಲ್ಲ. ಬಟ್ ಸಿನಿಮಾದ ಸೆಕೆಂಡ್ ಹಾಫ್ನ ಇನ್ನೂ ಬೆಟರ್ ಆಗಿ ಎಮೋಷ್ನಲ್ ಆಗಿ ಎಂಡ್ ಮಾಡ್ಬೋದಿತ್ತು ಅಂತ ಅನಿಸ್ತು. ಅಂದರೆ ಸಿನಿಮಾದಲ್ಲಿರೋ ಈ ಕ್ಲೈಮ್ಯಾಕ್ಸ್ ಅಷ್ಟೇನು ಚೆನ್ನಾಗಿಲ್ಲ ಅಂತ ಅಲ್ಲ, ಚೆನ್ನಾಗಿದೆ. ಇನ್ನು ಓವರಾಲ್ ಆಗಿ ಸಿನಿಮಾ ಹೇಗುಂಟು ಅಂತ ಹೇಳೋದಾದರೆ, ಇಟ್ ಈಸ್ ಎ ಗುಡ್ ವಾಚ್ ಸಿನಿಮಾ. ಅದರಲ್ಲೂ ನೀವೇನಾದರೂ ಲವ್ ಸ್ಟೋರಿ ಸಿನಿಮಾಗಳನ್ನು ಇಷ್ಟಪಡೋರಾಗಿದ್ದರೆ ಡೆಫಿನೆಟ್ಲಿ ಟ್ರೈ ಮಾಡಿ ನೋಡಿ, ಸಿನಿಮಾ ಇಷ್ಟ ಆಗುತ್ತೆ. ಇನ್ನು ಸಿನಿಮಾನ ಫ್ಯಾಮಿಲಿ ಜೊತೆ ನೋಡ್ಬೋದಾ ಅಂದರೆ ಎಸ್ ನೋಡ್ಬೋದು, ಒಂದೆರಡು ಸೀನ್ಸ್ಗಳನ್ನು ಅವಾಯ್ಡ್ ಮಾಡಿದ್ರೆ. ಸೊ ಇದಾಗಿತ್ತು ಫ್ರೆಂಡ್ಸ್, ನಾನು ಈ ಸಿನಿಮಾ ನೋಡಿದ್ದಾದ್ಮೇಲೆ ನನಗನ್ಸಿದಂಥ ಒಪಿನಿಯನ್. ನೀವೇನಾದರೂ ಆಲ್ರೆಡಿ ಸಿನಿಮಾ ನೋಡಿದರೆ ನಿಮಗೇನಿಸ್ತು ಅಂತ ಕೆಳಗಡೆ ಕಮೆಂಟ್ ಮಾಡಿ ತಿಳಿಸಿ. ಮತ್ತೆ ಬೇರೆ ವಿಡಿಯೋದೊಂದಿಗೆ ಆದಷ್ಟು ಬೇಗ ಸಿಗುವ. ಬೈ ಫ್ರೆಂಡ್ಸ್.